ಇಡೀ ಪ್ರಪಂಚದಲ್ಲಿರುವಂತಹ ಸೊಳ್ಳೆಗಳನ್ನ ಹೇಗೆ ನಿರ್ಮೂಲನೆ ಮಾಡಬಹುದು? 3.2 ಕೋಟಿ ಗಂಡು ಸೊಳ್ಳೆಗಳನ್ನ ಪ್ರಯೋಗಾಲಯದಲ್ಲಿ ರೆಡಿ ಮಾಡಿ ಪರಿಸರಕ್ಕೆ ರಿಲೀಸ್ ಮಾಡೋದಕ್ಕೆ ತಯಾರಿ ಶುರು ಮಾಡ್ತಾ ಇದ್ದಾರೆ. ರಕ್ತ ಹೀರೋದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಈ ಗಂಡು ಸೊಳ್ಳೆಗಳನ್ನ ನಿರಂತರವಾಗಿ ಪರಿಸರಕ್ಕೆ ಬಿಡ್ತಾನೆ ಇರಬೇಕಾಗುತ್ತೆ. ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಸೊಳ್ಳೆಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಪ್ರಪಂಚದಾದ್ಯಂತ ಸೊಳ್ಳೆಗಳಿಂದ ಹರಡೋ ರೋಗಗಳನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ರೆಡಿ ಆಗಿದೆ. ಅದೇನಂತಂದ್ರೆ, ಈ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಗೂಗಲ್ನ ಮಾತೃ ಸಂಸ್ಥೆ ಆಲ್ಫಾಬೆಟ್ ಒಂದು ಹೊಸ ಯೋಜನೆಯನ್ನ ಮಾಡ್ತಾ ಇದೆ. ಡಿಬಗ್ ಅನ್ನೋ ಈ ಯೋಜನೆ ಅಡಿಯಲ್ಲಿ 3.2 ಕೋಟಿ ಗಂಡು ಸೊಳ್ಳೆಗಳನ್ನ ಪ್ರಯೋಗಾಲಯದಲ್ಲಿ ರೆಡಿ ಮಾಡಿ ಪರಿಸರಕ್ಕೆ ರಿಲೀಸ್ ಮಾಡೋದಕ್ಕೆ ತಯಾರಿ ಶುರು ಮಾಡ್ತಾ ಇದ್ದಾರೆ. ಈ ಸೊಳ್ಳೆಗಳು ಓಲ್ಬಾಚಿಯಾ ಪೈಪಿ ಅನ್ನೋ ನೈಸರ್ಗಿಕ ಬ್ಯಾಕ್ಟೀರಿಯಾವನ್ನು ಹೊಂದಿದ್ದು, ಇವು ಹೆಣ್ಣು ಸೊಳ್ಳೆಗಳ ಜೊತೆ ಮಿಲನವಾದಾಗ ಇಡುವಂತಹ ಮೊಟ್ಟೆಗಳು ಒಡೆಯೋದಿಲ್ಲ. ಇದರಿಂದ ಹೊಸ ಸೊಳ್ಳೆಗಳ ಜನನವನ್ನ ತಡೆದು ಕ್ರಮೇಣ ಸೊಳ್ಳೆ ಸಂತತಿಯನ್ನೇ ನಾಶ ಮಾಡುವುದು ಈ ಯೋಜನೆಯ ಪ್ಲಾನ್ ಆಗಿದೆ. ಗಂಡು ಸೊಳ್ಳೆಗಳು ರಕ್ತ ಹೀರೋದಿಲ್ಲ, ಹೀಗಾಗಿ ಅವು ಮನುಷ್ಯರಿಗೆ ಯಾವುದೇ ಅಪಾಯವನ್ನ ತಂದಿಡೋದಿಲ್ಲ. ಈ ಡೆಂಗ್ಯೂ ಆಗಿರ್ಬೋದು, ಝೈಕಾ ಆಗ್ಬೋದು, ಚಿಕನ್ ಗುನ್ಯಾದಂತಹ ರೋಗಗಳನ್ನ ಹರಡೋ ಸೊಳ್ಳೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಪರಿಣಾಮಕಾರಿ ರಾಸಾಯನಿಕ ಮುಕ್ತ ಪರ್ಯಾಯ ಮಾರ್ಗ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಈ ಯೋಜನೆ ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ EPA ಪರಿಶೀಲನೆಯಲ್ಲಿದೆ. ಈ ತಂತ್ರಜ್ಞಾನವನ್ನ ಸ್ಟೆರೈಲ್ ಇನ್ಸೆಕ್ಟ್ ಟೆಕ್ನಿಕ್ ಅಂತ ಕರೀತಾರೆ, ಅಂದ್ರೆ SIT ಅಂತ ಕರೀತಾರೆ. ಇದರಲ್ಲಿ ಪ್ರಮುಖವಾಗಿ 2 ಹಂತಗಳಿರುತ್ತೆ. ಬ್ಯಾಕ್ಟೀರಿಯಾದ ಪಾತ್ರ ಏನಂತಂದ್ರೆ, ಪ್ರಯೋಗಾಲಯದಲ್ಲಿ ಗಂಡು ಈಡೀಸ್ ಈಜಿಪ್ಟಿ ಅನ್ನುವಂತಹ ಸೊಳ್ಳೆಗಳಿಗೆ ಓಲ್ಬಾಚಿಯಾ ಅನ್ನುವಂತಹ ಬ್ಯಾಕ್ಟೀರಿಯಾವನ್ನ ಸೇರಿಸ್ತಾರೆ. ಇದು ನೈಸರ್ಗಿಕವಾಗಿ ಅನೇಕ ಕೀಟಗಳಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಸೊಳ್ಳೆಗಳಿಗೆ ಹಾನಿ ಮಾಡೋದಿಲ್ಲ. ಇನ್ನು ಮೊಟ್ಟೆಗಳು ಒಡೆಯದೇ ಇರೋದಕ್ಕೇನು ಕಾರಣ ಅಂತ ಹೇಳೋದಾದ್ರೆ, ಈ ಓಲ್ಬಾಚಿಯಾ ಹೊಂದಿರುವಂತಹ ಗಂಡು ಸೊಳ್ಳೆ ಪ್ರಕೃತಿಯಲ್ಲಿರುವಂತಹ ಓಲ್ಬಾಚಿಯಾ ಇಲ್ಲದ ಸಾಮಾನ್ಯ ಹೆಣ್ಣು ಸೊಳ್ಳೆ ಜೊತೆ ಮಿಲನ ಆದಾಗ ಸೈಟೋಪ್ಲಾಸ್ಮಿಕ್ ಇನ್ಕಂಪ್ಯಾಟಿಬಿಲಿಟಿ ಉಂಟಾಗುತ್ತೆ. ಇದರ ಪರಿಣಾಮ ಹೆಣ್ಣು ಸೊಳ್ಳೆ ಇಡೋ ಮೊಟ್ಟೆಗಳು ಫಲವತ್ತಾಗಿರೋದಿಲ್ಲ, ಅಂದ್ರೆ ಅವುಗಳಿಂದ ಮರಿಗಳು ಹೊರಗೆ ಬರೋದಿಲ್ಲ. ಸೊ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ, ಗಂಡು ಸೊಳ್ಳೆಗಳು ಕೇವಲ ಹೂವಿನ ರಸವನ್ನ ಕುಡಿದು ಬದುಕುತ್ತೆ, ಅವು ಮನುಷ್ಯರನ್ನ ಕಡಿಯೋದಿಲ್ಲ. ರಕ್ತ ಹೀರೋದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಹೀಗಾಗಿ ಈ ಹೆಣ್ಣು ಸೊಳ್ಳೆಗಳನ್ನ ನಾಶ ಮಾಡೋದಕ್ಕೇನೆ ಕೋಟ್ಯಾಂತರ ಗಂಡು ಸೊಳ್ಳೆಗಳನ್ನ ಬಿಡುಗಡೆ ಮಾಡಿದ್ರೂ ಅವು ಮನುಷ್ಯರಿಗೆ ಯಾವುದೇ ತೊಂದರೆ ಉಂಟು ಮಾಡೋದಿಲ್ಲ. ಇನ್ನು ಈ ಗೂಗಲ್ ಅಲ್ಫಾಬೆಟ್ನ ಪಾತ್ರ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊಳ್ಳೆಗಳಿಗೆ ಬ್ಯಾಕ್ಟೀರಿಯಾ ತುಂಬುವಂತ ತಂತ್ರಜ್ಞಾನ ಹಳೆದಾಗಿದ್ರು ಅಲ್ಫಾಬೆಟ್ ಸಂಸ್ಥೆ ವೆರಿಲಿ ವಿಭಾಗ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ರೋಬೋಟಿಕ್ಸ್ ತಂತ್ರಜ್ಞಾನವನ್ನ ಜೋಡಿಸಿದೆ. ಹಾಗೆ ಸ್ವಯಂ ಚಾಲಿತ ಬೇರ್ಪಡಿಕೆ ಅಂತ ಬಂದಾಗ ಕೋಟ್ಯಾಂತರ ಸೊಳ್ಳೆಗಳಲ್ಲಿ ಹೆಣ್ಣು ಮತ್ತು ಗಂಡು ಸೊಳ್ಳೆಗಳನ್ನ ಕೈಯಿಂದ ಬೇರ್ಪಡಿಸುವುದು ಅಸಾಧ್ಯ. ಈ ವೆರಿಲಿ ಸಂಸ್ಥೆ AI ಹಾಗೆ ಕಂಪ್ಯೂಟರ್ ವಿಷನ್ ಅನ್ನ ಬಳಸಿ 99.9% ನಿಖರತೆಯೊಂದಿಗೆ ಕೇವಲ ಗಂಡು ಸೊಳ್ಳೆಗಳನ್ನ ಮಾತ್ರ ಬೇರ್ಪಡಿಸೋ ರೋಬೋಟಿಕ್ ಯಂತ್ರವನ್ನ ಅಭಿವೃದ್ಧಿಪಡಿಸಿದೆ. GPS ಮತ್ತು ವಿಶೇಷ ಅಲ್ಗಾರಿದಮ್ಗಳನ್ನ ಬಳಸಿ ಸೊಳ್ಳೆಗಳು ಹೆಚ್ಚಾಗಿರೋ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿಗೆ ನಿಖರವಾದ ಸಂಖ್ಯೆಯಲ್ಲಿ ಈ ಸೊಳ್ಳೆಗಳನ್ನ ರಿಲೀಸ್ ಮಾಡಲಾಗುತ್ತೆ. ಹಾಗೆ ಈ ಯೋಜನೆ ಯಶಸ್ವಿಯಾಗೋದಕ್ಕೆ ದೊಡ್ಡ ಮಟ್ಟದ ಅವಕಾಶಗಳಿದ್ರೂ ಕೆಲವೊಂದು ಸವಾಲುಗಳು ಕೂಡ ಇರುತ್ತೆ. ಯಾಕಂದ್ರೆ ಈಗಾಗಲೇ ಇದಕ್ಕೆ ಯಶಸ್ಸು ಸಿಕ್ಕಿದೆ. ಅಂದರೆ ಅಮೆರಿಕಾದ ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ ಹಾಗೆ ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಆದಂತಹ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಸೊಳ್ಳೆಗಳ ಸಂಖ್ಯೆಯಲ್ಲಿ 95%ಗಿಂತ ಹೆಚ್ಚು ಇಳಿಕೆ ಕಂಡು ಬಂದಿದೆ. ಇನ್ನು ರಾಸಾಯನಿಕ ಮುಕ್ತ ಅಂತ ಹೇಳ್ಬೋದು. ಸೊಳ್ಳೆ ನಾಶಕ ಸ್ಪ್ರೇ ಅಥವಾ ರಾಸಾಯನಿಕಗಳಿಗೆ ಸೊಳ್ಳೆಗಳು ಕಾಲಕ್ರಮೇಣ ಪ್ರತಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ತಾ ಇವೆ. ಆದ್ರೆ ಈ ಜೈವಿಕ ವಿಧಾನಕ್ಕೆ ಸೊಳ್ಳೆಗಳು ಪ್ರತಿರೋಧ ಒಡ್ಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇನ್ನು ಒಂದಷ್ಟು ಸವಾಲುಗಳು ಅಂತ ಬಂದ್ರೆ, ಇದು ಒಂದು ಸಲ ಮಾಡಿ ಮುಗಿಸೋ ಕೆಲಸ ಅಲ್ಲ. ಕಾಡಿನಲ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ಹೊಸ ಸೊಳ್ಳೆಗಳು ವಲಸೆ ಬರೋದ್ರಿಂದ ಈ ಗಂಡು ಸೊಳ್ಳೆಗಳನ್ನ ನಿರಂತರವಾಗಿ ಪರಿಸರಕ್ಕೆ ಬಿಡ್ತಾನೆ ಇರಬೇಕಾಗುತ್ತೆ. ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ಸೊಳ್ಳೆಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಇನ್ನು ಪರಿಸರ ಸಮತೋಲನದ ಆತಂಕ ಕೂಡ ಒಂದ್ ಕಡೆ ಇರುತ್ತೆ. ಅಂದ್ರೆ ಒಂದು ಪ್ರದೇಶದಿಂದ ಒಂದು ನಿರ್ದಿಷ್ಟ ತಳಿಯ ಸೊಳ್ಳೆಗಳನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಿಬಿಟ್ರೆ ಅದನ್ನ ನಂಬಿ ಬದುಕೋ ಕಪ್ಪೆಗಳು, ಹಲ್ಲಿಗಳು ಅಥವಾ ಜೇಡಗಳ ಆಹಾರ ಸರಪಳಿಗೆ ತೊಂದರೆಯಾಗುತ್ತೆ ಅನ್ನೋದು ಒಂದು ಆತಂಕ. ಅಂದ್ರೆ ಈ ಪರಿಸರವಾದಿಗಳು ಈ ಆತಂಕವನ್ನ ಹೊರಹಾಕ್ತಾ ಇರೋದು. ಆದ್ರೆ ಮಾನವ ನಿರ್ಮಿತ ಪ್ರದೇಶಗಳಲ್ಲೇ ಹೆಚ್ಚು ಈ ಸೊಳ್ಳೆಗಳಿರೋದ್ರಿಂದ ಪರಿಸರಕ್ಕೆ ದೊಡ್ಡ ಹಾನಿ ಇಲ್ಲ ಅಂತ ವಿಜ್ಞಾನಿಗಳು ವಾದ ಮಾಡ್ತಾರೆ. ಇನ್ನು ಕೋಟ್ಯಾಂತರ ಸೊಳ್ಳೆಗಳನ್ನ ಪ್ರಯೋಗಾಲಯದಲ್ಲಿ ತಂತ್ರಜ್ಞಾನ ಬಳಸಿ ಸೃಷ್ಟಿ ಮಾಡೋದು ಹಾಗೆ ಬಿಡುಗಡೆ ಮಾಡೋದು ಸದ್ಯಕ್ಕೆ ತುಂಬಾ ದುಬಾರಿ ಪ್ರಕ್ರಿಯೆ ಅಂತ ಹೇಳಲಾಗುತ್ತೆ. ಇದು ಬಡ ದೇಶಗಳಿಗೆ ಎಷ್ಟು ಲಭ್ಯವಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಯೋಜನೆ 100% ಯಶಸ್ವಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಅದು ಆಯ್ದ ನಿರ್ದಿಷ್ಟ ನಗರ ಅಥವಾ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇಡೀ ಪ್ರಪಂಚದಲ್ಲಿರುವಂತಹ ಸೊಳ್ಳೆಗಳನ್ನ ಹೇಗೆ ನಿರ್ಮೂಲನೆ ಮಾಡಬಹುದು?
ಸದ್ಯದ ಮಟ್ಟಿಗಂತೂ ಅದು ಕಷ್ಟ. ಆದರೂ ಡೆಂಗ್ಯೂ, ಚಿಕನ್ ಗುನ್ಯಾದಂತಹ ಮಾರಣಾಂತಿಕ ರೋಗಗಳು ಹೆಚ್ಚಾಗ್ತಾ ಇರೋ ಹೈ ರಿಸ್ಕ್ ಪ್ರದೇಶಗಳಲ್ಲಿ ರೋಗ ಹರಡೋದನ್ನ ತಡೆಯೋದಕ್ಕಂತೂ ಇದು ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಅಂತ ಹೇಳ್ಬಹುದು. ಸೊ ಈ ಯೋಜನೆಯನ್ನ ಭಾರತದಂತಹ ಅತಿ ಹೆಚ್ಚು ಜನಸಂಖ್ಯೆ ಹಾಗೆ ಸೊಳ್ಳೆಗಳಿರೋ ದೇಶಗಳಲ್ಲಿ ಜಾರಿಗೆ ತಂದ್ರೆ ಎಷ್ಟು ಅನುಕೂಲವಾಗುತ್ತೆ, ಅನಾನುಕೂಲ ಆಗಬಹುದು ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾಸ್ ಇದ್ರೆ, ಅಭಿಪ್ರಾಯ ಇದ್ರೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.